ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಬರೋಬ್ಬರಿ 30,307 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈಗಲೇ ಮಿಸ್ ಮಾಡದೆ ಅಪ್ಲೈ ಮಾಡ್ಕೊಳ್ಳಿ. ಸಂಬಳ ಎಷ್ಟು ಕೊಡ್ತಿದ್ದಾರೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ರೈಲ್ವೆ ಇಲಾಖೆಯಲ್ಲಿ 30,307 ಕೆಲಸಗಳು ಖಾಲಿ ಇದೆ, ಹುದ್ದೆಗಳಿದೆ. ಸೊ ಇದಕ್ಕೆ ಹೇಗೆ ನೇಮಕಾತಿ ಮಾಡ್ಕೊಳ್ಬಹುದು ಅಂತ ನೋಡ್ತಾ ಹೋಗೋಣ. ಭಾರತೀಯ ರೈಲ್ವೆ NTPC ನೇಮಕಾತಿ 2025 ಅಂದರೆ ಇಂಡಿಯನ್ ರೈಲ್ವೆ NTPC ರಿಕ್ರೂಟ್ಮೆಂಟ್ 2025 ನೇಮಕಾತಿ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಹುದ್ದೆಗಳಿಗೆ ಸಂಬಂಧಿಸಿದ ಅಧಿಸೂಚನೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಇದು ಒಂದು ಅದ್ಭುತ ಉದ್ಯೋಗಾವಕಾಶ ಅಂತ ಕೂಡ ಹೇಳಬಹುದು. ಈ ಹುದ್ದೆಗಳಿಗೆ ಆಸಕ್ತಿ ಉಳ್ಳವರು ಈ ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗತ್ತೆ. ಭಾರತದ ಅತ್ಯಂತ ನಂಬಿಕಸ್ಥ ಹಾಗೂ ಪ್ರಮುಖ ಸಾರಿಗೆ ಸಂಸ್ಥೆ ಎನ್ನುವಂತಹ ಹೆಗ್ಗಳಿಕೆಗೆ ಭಾರತೀಯ ರೈಲ್ವೆ 2025 ಪಾತ್ರವಾಗಿದೆ. ಈ ಸಾಲಿನಲ್ಲಿ ಮಹತ್ವದ ಉದ್ಯೋಗ ಅಧಿಸೂಚನೆಯನ್ನು ಹೊರಡಿಸಿದೆ. ಅದರಲ್ಲೂ ಏನೆಲ್ಲ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ಈ ಬಾರಿ NTPC ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಲ್ಲಿ ಈ ಒಂದು ಜಾಬ್ ವೇಕೆನ್ಸಿ ಇರೋದು. ಈ ವಿಭಾಗದಲ್ಲಿ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತಿ ಮತ್ತು ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಸೆಪ್ಟೆಂಬರ್ 29, 2025 ಅರ್ಜಿಯನ್ನು ಸಲ್ಲಿಸಿಕೊಬೇಕು. ಖಾಲಿ ಹುದ್ದೆಗಳ ವಿವರವನ್ನು ನೋಡೋದಾದರೆ, ನೇಮಕಾತಿ ಪ್ರಾಧಿಕಾರ ಭಾರತೀಯ ರೈಲ್ವೆ RRB NTPC ಒಟ್ಟು ಹುದ್ದೆಗಳ ಸಂಖ್ಯೆ 30,307. ಹುದ್ದೆಗಳ ಹೆಸರು ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಜೂನಿಯರ್ ಅಕೌಂಟೆಂಟ್, ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಉದ್ಯೋಗದ ಸ್ಥಳ ಭಾರತದಾದ್ಯಂತ ಬೇಕಾಗಿದೆ. ಇನ್ನು ಸ್ಯಾಲ್ರಿ ನೋಡೋದಾದರೆ, ಚುನಾಯಿತ ಅಭ್ಯರ್ಥಿಗಳಿಗೆ ಅಂದರೆ ಸೆಲೆಕ್ಟೆಡ್ ಅಭ್ಯರ್ಥಿಗಳೇನಿರ್ತಾರೆ ಅವರಿಗೆ 29,200 ರೂಪಾಯಿಂದ 35,400 ಇರುತ್ತೆ. ಮಂತ್ಲಿ ಪ್ಯಾಕೇಜ್ ಇದಾಗಿರುತ್ತೆ. ಇನ್ನು ಶೈಕ್ಷಣಿಕ ಅರ್ಹತೆ ಏನೇನು ಬೇಕು ಎಜುಕೇಷನ್ ಅಂತ ನೋಡೋದಾದರೆ 10th PUC, ಯಾವುದೇ ಡಿಗ್ರಿ BA, BCom, BSc, BBM ವಾಟೆವರ್. ಇನ್ನು ಸ್ನಾತಕೋತ್ತರ ಪದವಿ. ದಯವಿಟ್ಟು ಅಧಿಕೃತ ಅಧಿಸೂಚನೆ ನೋಡಿ ಸಂಪೂರ್ಣ ವಿದ್ಯಾರ್ಹತೆ ವಿವರಕ್ಕೆ ತೆಗೆದುಕೊಳ್ಳಿ. ಆ್ಯಂಡ್ ಏಜ್ ಲಿಮಿಟ್ ಇದೆ 18 ವರ್ಷದಿಂದ 36 ವರ್ಷ. ಪರಿಶಿಷ್ಟ ಜಾತಿ, ಪಂಗಡ, ಅಂಗವಿಕಲ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಲಭ್ಯವಿರುತ್ತೆ. ಇನ್ನು ಅರ್ಜಿ ಶುಲ್ಕ ಸಂಪೂರ್ಣವಾಗಿ ಫ್ರೀ, ಎಲ್ಲ ಅಭ್ಯರ್ಥಿಗಳಿಗೂ ಫ್ರೀ ಆಗಿರುತ್ತೆ. ಅಪ್ಲಿಕೇಶನ್ ಚಾರ್ಜಸ್. ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ನೋಡೋದಾದರೆ, CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಹಂತ 1, ಹಂತ 2 ಅದರಲ್ಲಿ ಪಾಸ್ ಆಗಬೇಕಾಗುತ್ತೆ. ಟೈಪಿಂಗ್ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಚಿಕಿತ್ಸಾ ಪರೀಕ್ಷೆ ಇರುತ್ತೆ. ಇನ್ನು ಅರ್ಜಿ ಸಲ್ಲಿಸುವ ಹಂತಗಳನ್ನು ನೋಡೋದಾದರೆ, ಅಧಿಕೃತ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು. ಅರ್ಜಿ ನಮೂನೆ ಓದಿ ಅರ್ಹತೆಯನ್ನು ಪರಿಶೀಲಿಸಲಾಗುತ್ತೆ. ಅಗತ್ಯ ದಾಖಲಾತಿಗಳನ್ನು ತಯಾರಿಸಿಡಬೇಕು. ಆನ್ಲೈನ್ ಫಾರ್ಮ್ ಭರ್ತಿ ಮಾಡಬೇಕು. ವಿವರವನ್ನು ಪರಿಶೀಲಿಸಬೇಕು. ಅರ್ಜಿ ಸಲ್ಲಿಸಿ ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಇನ್ನು ಪ್ರಮುಖ ದಿನಾಂಕಗಳು ಯಾವ್ಯಾವುದು ಅಂತ ನೋಡೋದಾದರೆ 30/8/2025. ಇನ್ನು ಕೊನೆಯ ದಿನಾಂಕ 29/9/2025. ಇನ್ನು ಪ್ರಮುಖ ಲಿಂಕ್ಗಳನ್ನು ನೋಡೋದಾದರೆ, ನೋಟಿಫಿಕೇಶನ್, ಆನ್ಲೈನ್ ಅರ್ಜಿ ಲಿಂಕ್ಗಳನ್ನ ನೀವು ಹುಡುಕಿ ಗೂಗಲ್ ವೆಬ್ಸೈಟಲ್ಲಿ ತೆಗೆದುಕೊಳ್ಳಿ. ಇನ್ನು ಈ ಬೃಹತ್ ನೇಮಕಾತಿ ಭಾರತದೆಲ್ಲೆಡೆ ಉದ್ಯೋಗಾಕಾಂಕ್ಷಿಗಳಿಗೆ ಅನೇಕ ಅವಕಾಶಗಳನ್ನು ಒದಗಿಸುತ್ತೆ. ಯಾವುದೇ ಅರ್ಜಿ ಶುಲ್ಕವಿರೋದು ಈ ನೇಮಕಾತಿಯ ವಿಶೇಷತೆ. ಯಾವುದೇ ಕಾರಣಕ್ಕೂ ಇದು ದುಡ್ಡು ತಗೊಳ್ಳಲ್ಲ. ಫ್ರೀ ಅಪ್ಲಿಕೇಶನ್ಸ್ ಇರುತ್ತೆ. ಏನು ಸೈಬರ್ ಚಾರ್ಜಸ್ ಇರುತ್ತೋ ಅದು ಮಾತ್ರ ಕೊಡಬೇಕು. ಅಥವಾ ನೀವು ಮೊಬೈಲಲ್ಲಿ ಅಪ್ಲಿಕೇಶನ್ಸ್ನ ಮೂವ್ ಮಾಡೋದಾದರೆ ನಿಮಗೆ ಫ್ರೀ ಚಾರ್ಜಸ್ ಇರುತ್ತೆ. ಇದು ಕೇವಲ ಜಸ್ಟ್ ಉದ್ಯೋಗ ಅಲ್ಲ, ನಿಮ್ಮ ಭವಿಷ್ಯ ಅಂತಲೇ ಹೇಳ್ಬೋದು. ಇಂತಹ ಉತ್ತಮವಾದ ಮಾಹಿತಿಯನ್ನು ನಿಮ್ಗೆ ಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನೆಕ್ಸ್ಟ್ ಅಪ್ಡೇಟ್ಸ್ಗೆ ತಯಾರಾಗಿ